ಯಾವತ್ತಾದ್ರೂ ಯಾರನ್ನಾದ್ರೂ ಮದ್ವೆ ಅಂತ ಆಗ್ಲೇಬೇಕಲ್ವಾ? ಬೇರೆ ಯಾರನ್ನೋ ಮದ್ವೆ ಆಗೋ ಬದಲು ನನಗ್ ಪರಿಚಯ ಇರೋ ರಾಕೇಶ್ನೇ ಮದ್ವೆ ಆಗೋದ್ರಲ್ಲಿ ತಪ್ಪೇನಿದ್ಯಮ್ಮ? ಅಮ್ಮ, ರಾಕೇಶ್ನ ಮದ್ವೆ ಆದ್ರೂ ನಾನು ಸುಖವಾಗಿರ್ತೀನಿ, ಆ ನಂಬಿಕೆ ನನ್ಗಿದೆ. ನೀನ್ ಒಪ್ಕೊಳ್ಳಮ್ಮ. ಪಪ್ಪಂಗೋಸ್ಕರ ನನ್ಗೋಸ್ಕರ ಅವನ ಬಗ್ಗೆ ಇರೋ ಕಹಿನೆಲ್ಲ ಮನ್ಸಿಂದ ಹೊರಗಾಕಿ ಅವನ್ನ ಕ್ಷಮಿಸ್ಬಿಡಮ್ಮ. ಎಂತ ದೊಡ್ಡ ಮನ್ಸಮ್ಮ ನಿಂದು. ಬೇರೆಯವ್ರ ಮನೆ ಬೆಳಗಕ್ಕೋಸ್ಕರ ಕರ್ಪೂರದ ಹಾಗೆ ನಿನ್ನ ನೀನೇ ಸುಟ್ಕೋತಿದ್ಯಲ್ಲ. ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಕಣೆ. ಪಪ್ಪ, ಏನ್ ಸುಜಿ? ನಾನ್ ರಾಕೇಶ್ನ ಮದ್ವೆ ಮಾಡ್ಕೊಳಕ್ಕೆ ನೀವ್ ಒಪ್ಕೋಬೇಕು. ನಿನಗೇನಾದ್ರೂ ಹುಚ್ಚ ಹಿಡಿದಿದ್ಯಾ ಸುಜಿ? ಇಲ್ಲ ಪಪ್ಪ, ನಾನು ಎಲ್ಲ ಯೋಚನೆ ಮಾಡೇ ನಿರ್ಧಾರಕ್ಕೆ ಬಂದಿದ್ದೀನಿ. ಸುಜಿ, ಆ ಟಿವಿಯವ್ರು ಯಾರೋ ಬಂದು ಹೆದರಿಸಿದ್ರು ಅಂತ ತಾನೇ ನೀನ್ ಈ ರೀತಿ ಮಾತಾಡ್ತಾ ಇರೋದು? ಇಲ್ಲ ಪಪ್ಪ, ಅವ್ರು ಹೆದರ್ಸಿದ್ರು ಅಂತಲ್ಲ. ಅವ್ರು ಹೇಳ್ದೆ ಹೋಗಿದ್ರು ಇವತ್ತಲ್ಲ ನಾಳೆ ನಾನೇ ಈ ನಿರ್ಧಾರಕ್ಕೆ ಬರ್ತಿದ್ದೆ. ಇದು ಎಂಥ ಮೂರ್ಖತನದ ನಿರ್ಧಾರ ಸುಜಿ. ಹೋಗಿ ಹೋಗಿ ಆ ರಾಸ್ಕಲ್ ಜೊತೆ ನೀನ್ ಮದ್ವೆ ಆಗೋದ? ರಾಕೇಶ್ ಅನ್ನು ಬದ್ಲಾಗ್ತಾನೆ ಪಪ್ಪ. ಆ ನಂಬಿಕೆ ನನಗಿಲ್ಲಮ್ಮ. ನನಗ್ ನಂಬಿಕೆ ಇದೆ ಪಪ್ಪ. ಈಗಾಗ್ಲೇ ರಾಕೇಶ್ ಸಾಕಷ್ಟು ಬದಲಾಗಿದ್ದಾನೆ. ಅವನು ಕೇವಲ ನನ್ನ ಬದುಕನ್ನ ಹಾಳು ಮಾಡೋದಷ್ಟೇ ಅವನ್ ಗುರಿಯಾಗಿದ್ದಿದ್ರೆ ಅವನ್ ಮತ್ತೆ ಈ ಮನೆ ಕಡೆ ತಲೆ ಹಾಕ್ತಿರ್ಲಿಲ್ಲ. ಆದ್ರೆ ಅವನು ಪದೇ ಪದೇ ಇಲ್ಲಿಗೆ ಬರ್ತಿದ್ದಾನೆ, ತನ್ನ ತಪ್ಪನ್ನು ಒಪ್ಕೊಂಡಿದ್ದಾನೆ, ಪಶ್ಚಾತ್ತಾಪ ಪಟ್ಟು ನಿಮ್ ಕಾಲ್ ಹಿಡಿದು ಕ್ಷಮೆ ಕೇಳಿದಾನೆ, ನನ್ನನ್ ಮದ್ವೆ ಮಾಡ್ಕೊಡಿ ಅಂತ ಬೇಡ್ಕೊಂಡಿದ್ದಾನೆ. ಇದಕ್ಕಿಂತ ಒಳ್ಳೆತನ ಇನ್ನೇನ್ ಬೇಕು ಪಪ್ಪ? ಅವನ್ ನನಗ್ ಬಾಳ್ ಕೊಡೋದಲ್ಲ, ನಾನ್ ಅವನಿಗೊಂದ್ ಬದುಕ್ ಕೊಡ್ತೀನಿ. ಅದೊಂದ್ ಶ್ರೇಷ್ಠವಾದ ಕೆಲ್ಸ ಅನ್ಕೊಂಡಿದೀನಿ. ನೀವ್ ಒಪ್ಕೊಂಡ್ ನಂಗೆ ಆಶೀರ್ವಾದ ಮಾಡಿ ಪಪ್ಪ. ನನಗೇನ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲಮ್ಮ. ಆದ್ರೆ ನೀನ್ ಮಾತ್ರ ದುಡುಕ್ಬೇಡ. ಸದ್ಯ ನಾನು ಯಾವ ಮಾತನ್ನು ಹೇಳೋ ಸ್ಥಿತಿಲಿಲ್ಲ. ನನಗೊಂದು ಸ್ವಲ್ಪ ಟೈಮ್ ಬೇಕು ಆಲೋಚನೆ ಮಾಡಿ. ಸೂಜಿ ಮತ್ತೆ ಸರೋಜಾ ಇಬ್ರು ಈ ಮನೆಯಿಂದ ತೊಲಗಿದ್ರೇನೆ ನಾನು ವಾಪಸ್ ಬರೋದು ಅನ್ನೋ ಕಂಡೀಷನ್ ಮೇಲೆ ನಾನು ಇಲ್ಲಿಗೆ ಬಂದಿದ್ದೆ. ನಾನು 2 ನಿಮಿಷ ಹೋಗಿದ್ರೆ ಅವ್ರ ಮನೆ ಬಿಟ್ಟು ಹೊಟ್ಟೋಗಿರೋರು. ಅಷ್ಟಲ್ಲಿ ಯಾರೋ ಟಿವಿ ಅವ್ರು ಬಂದು ಎಲ್ಲ ಹಾಳು ಮಾಡ್ಬಿಟ್ರು. ಈ ಶನಿಗಳು ಇಲ್ಲೇ ಇರೋ ಹಾಗಾಗೋದು. ಹೋಗ್ಲಿ ಬಿಡು ಮಮ್ಮಿ, ಆಗಿದೆಲ್ಲ ಒಳ್ಳೇದಕ್ಕೆ ಆಯ್ತು. ಏನ್ ಒಳ್ಳೇದಕ್ಕೋ ಏನೋ, ಅವ್ರಗಳ ಮುಖ ನೋಡೋದಕ್ಕೆ ನನಗೆ ಅಸಹ್ಯ ಆಗ್ತಿದೆ. ಶ್ರೀನ ಬುಟ್ಟಿಗೆ ಹಾಕೊಂಡು ನನ್ನ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ದಿರೋ ಹಾಗೆ ಮಾಡ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಅವ್ರು ಇಲ್ಲೇ ಇರೋದಕ್ಕೆ ಬಿಟ್ರೆ ಸೆರ್ಗಲ್ಲಿ ಕೆಂಡ ಕಟ್ಕೊಂಡ್ ಹಾಗೆ. ಅವ್ರುಗಳು ಇಲ್ಲಿಂದ ಹಾಳಾಗೋಗಿದ್ರೆ ಚೆನ್ನಾಗಿತ್ತಿತ್ತು. ಆ ರಾಕೇಶನ್ಗೆ ಸೂಜಿನ ಕೊಟ್ಟು ಮದ್ವೆ ಮಾಡೋಣ ಅಂತಂದ್ರೆ ನಿಮ್ಮಪ್ಪ ಒಪ್ಕೋಬೇಕಲ್ಲ ಅದಕ್ಕೆ. ಮಮ್ಮಿ, ಪಪ್ಪ ಒಪ್ಪಿಗೆ ಕೊಟ್ಟೆ ಕೊಡ್ತಾರೆ. ಆ ರೀತಿ ಸೂಜಿಗೆ ಕೀ ಕೊಟ್ಟು ಬಂದಿದ್ದೀನಿ. ಹೌದಾ? ನಿಂಗೊಂದು ದೊಡ್ಡ ಸರ್ಪ್ರೈಸ್ ಕೊಡ್ಬೇಕು ಅಂತ ಇದೀನಿ. ಸರ್ಪ್ರೈಸಾ? ಏನದು ಸಿದ್ಧಾರ್ಥ್? ನಾವಿಬ್ರು ಹನಿಮೂನ್ಗೆ ಹೋಗ್ತಾ ಇದೀವಿ. ವಾಟ್? ಸದ್ಯ ಲೇಟ್ ಆಗಾದ್ರೂ ಹನಿಮೂನ್ ಕರ್ಕೊಂಡು ಹೋಗ್ತಿದ್ದೀರಲ್ಲ. ನೀವ್ ಬೇರೆ ಯಾವ್ದೋ ಗುಂಗಲ್ಲಿದ್ರಿ, ಅದರಿಂದ ಇಷ್ಟು ಬೇಗ ಆಚೆ ಬಂದು ಹನಿಮೂನ್ ಬಗ್ಗೆ ಮಾತಾಡ್ತಿದ್ದೀರಲ್ಲ ಅಂತ ಆಶ್ಚರ್ಯ ಆಗ್ತಿದೆ. ಇದೇ ಲೈಫ್ ರಶ್ಮಿ. ಈಗ ನಾವ್ ಹನಿಮೂನ್ಗೆ ಯಾವ ಯಾತ್ರಾ ಸ್ಥಳಕ್ಕೆ ಹೋಗ್ತಿದೀವಿ? ಮಾರಿಷಸ್ಗಾ ಸ್ವಿಸ್ಗಾ? ನೋಡ್ ರಶ್ಮಿ, ಹನಿಮೂನ್ಗೆ ಅಂತ ವಿದೇಶಕ್ಕೆ ಹೋಗೋದ್ರಲ್ಲಿ ನನ್ಗೆ ಯಾವ ಆಸಕ್ತಿನೂ ಇಲ್ಲ. ನಮ್ಮಲ್ಲೇ ಬೇಕಾದಷ್ಟು ಒಳ್ಳೊಳ್ಳೆ ಜಾಗಗಳಿವೆ. ಅದರಲ್ಲೂ ನಾನೊಂದು ಮಿಸ್ಟೀರಿಯಸ್ ಪ್ಲೇಸ್ ಹುಡುಕಿದ್ದೀನಿ. ಹೌದಾ? ಸರಿ, ನೀನ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋ. ನಾನು ಕಾಟೇಜ್ ಬುಕ್ ಮಾಡೋದಕ್ಕೆ ಹೋಗಿ ಫೋನ್ ಮಾಡ್ತೀನಿ. ನಾನು ಈ ಕ್ಷಣಕ್ಕೋಸ್ಕರನೇ ಕಾಯ್ತಿದ್ದೆ. ಒಂದು ಸರಿ ಸಿದ್ಧಾರ್ಥ ನನ್ನ ಮೋಹದ ಬಲೆಯಲ್ಲಿ ಬಿದ್ಬಿಟ್ರೆ ಇನ್ಯಾವತ್ತೂ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅವನ್ಗೆ ಸೂಜಿ ಗಾಳಿ ಕೂಡ ತಗೊಳ್ಬಾರ್ದು. ಹಾಗೆ ಮಾಡ್ತೀನಿ.